ಸಕಾಲಕ್ಕೆ ಅನುದಾನ ಲಭ್ಯವಾಗಿಲ್ಲ ಅಂದ್ರೆ ಒಬ್ಬ ಶಾಸಕರಾಗಿ ನೀವು ಆ ಕ್ಷಣಕ್ಕೆ ಅನುಭವಿಸುವಂತ ನೋವುಗಳೇನು? ಯಾಕಂದ್ರೆ ಮತದಾರ ಪ್ರಭುಗಳು ಅಂತ ನೀವು ಕರಿತೀರಿ, ಮನೆ ಬಾಗಿಲಿಗೆ ಬರ್ತಾರೆ, ಪ್ರಶ್ನೆ ಮಾಡ್ತಾರೆ, ಉತ್ತರ ಬೇಕಲ್ಲ ಅಂತ. ಈ ಕಲ್ಯಾಣ ಕರ್ನಾಟಕ ಒಂದು KKRDB ಏನಿದೆ ಅಲ್ಲ ಮೇಡಮ್, ಅದು ಇದೆ ಅಂತ ಸ್ವಲ್ಪ ನಾವು ಉಸಿರಾಡ್ತಾ ಇದ್ದೀವಿ. ಅದು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಶಾಸಕರು 34 ಇದ್ದೇವೆ ನಾವು. ಅದರಲ್ಲೂ ಕೂಡ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ತುಂಬ ಅನ್ಯಾಯ ಆಗಿದೆ. ನಾನು ಸಾಕಷ್ಟು ಸಲ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಇಲಾಖೆಯ ಸಚಿವರು ಕೂಡ ಮನವಿ ಮಾಡಿದ್ದೆ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸೂಚ್ಯಾಂಕದಲ್ಲಿ ಅದು ಬೀದರ್ ಅಭಿವೃದ್ಧಿ ಅಂತ ಬಂದಿದೆ. ಬಿಫೋರ್ 2008 ಏನು ಹೊಸ ಕಾನ್ಸ್ಟನ್ಸಿ ಆಯಿತು 2008ಅಲ್ಲಿ, ಅದು 2004 ಕಾನ್ಸ್ಟಿಟ್ಯೂಟ್ ಆಗಿದ್ದು ಇದು ನಮ್ಮ ನಂಜುಂಡಪ್ಪ ವರದಿ. ಅದವರು ವರದಿ 2006 ಸಬ್ಮಿಟ್ ಆದಮೇಲೆ 8 ಹೊಸ ಕಾನ್ಸನ್ಸಿಸ್ ಅದು. ಅವಾಗ ಬೀದರ್ ತಾಲೂಕದಲ್ಲಿ ಸ್ವಲ್ಪ ನನ್ನ ವಿಲೇಜ್ ಬರ್ತಾವೆ, ಸ್ವಲ್ಪ ಚಿಡುಗುಪ್ಪದ ಸ್ವಲ್ಪ ವಿಲೇಜ್ ಬರ್ತಾವೆ. ಅದರಲ್ಲಿ ಬೀದರ್ ಅಭಿವೃದ್ಧಿ ಅಂತಂದು ನಮ್ಮ ಕ್ಷೇತ್ರಕ್ಕೆ ಅನ್ಯಾಯ ಆಗಿದೆ. ಇತಿ ನಮ್ಮ ಗ್ರಾಮೀಣ ಸಂಪೂರ್ಣ ಗ್ರಾಮಲಿಂದ ಕೂಡದಂತ ನನ್ನ ಕ್ಷೇತ್ರ. ಅದಕ್ಕೆ ಈ ನನ್ನ ಕ್ಷೇತ್ರಕ್ಕೆ 28 ಕೋಟಿ ಬರ್ತದೆ. ಬೇರೆ ಕ್ಷೇತ್ರಗಳಲ್ಲಿ 65, 70, 80, ಇವನ್ 88 ಕರೋಡ್ ತನೂ ಅವ್ರದಕ್ಕೆ ಬರ್ತದೆ. 1:3 ಡಿಫರೆನ್ಸ್ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಪಕ್ಕದಲ್ಲಿರುವ ನನ್ನ ಜಿಲ್ಲೆಯಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ. ಇದು ಅನ್ಯಾಯ ಮಾಡಿ ನಾನು ಅದು ಗೋವಿಂದರಾಜು ಕಮಿಟಿ ಕೂಡ ನಾವೇ ಎಲ್ಲ ಒಂದು ಯಾರ್ಯಾರು ಶಾಸಕರಿಗೆ ಅನ್ಯಾಯ ಆಗಿದೆ ನಾವು ಕಮಿಟಿ ಕೂಡ ಕೂಡಿಸಿದೆ 2 ವರ್ಷಗಳಿಗೆ ಬೆಳಗಾಮದಲ್ಲಿ. ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಚರ್ಚೆ ಆಗೋತ್ತಿಗೆ ಅದು ಮೊನ್ನೆ ವರದಿ ಕೊಟ್ಟಿರಂತೆ. ಮೊನ್ನೆ ಮುಖ್ಯಮಂತ್ರಿಗಳು ಮೊನ್ನೆ ಉತ್ತರ ಕರ್ನಾಟಕ ಚರ್ಚೆ ಉತ್ತರ ಕೊಡೋತ್ತಿಗೆ ಹೇಳಿದ್ದಾರೆ. ಅದು ಯಾವಾಗ ಏನೋ ಬೋರ್ಡ್ ಮೀಟಿಂಗಲ್ಲಿ KKRDB ಬೋರ್ಡ್ ಮೀಟಿಂಗಲ್ಲಿ ಇಕ್ಕಿ ಕ್ಯಾಬಿನೆಟಲ್ಲಿ ಇಕ್ಕಿ ತಂದರೆ ಈ ಸಲ ಏನೋ ನ್ಯಾಯ ಸಿಗ್ಬೋದು ನಮ್ಮಂಥ ಒಂದು 7-8 ವಿಧಾನಸಭಾ ಕ್ಷೇತ್ರಕ್ಕೆ. ಈ ಅನುದಾನ ಹಂಚಿಕೆ ಅಂದಾಗ ಸರ್, ನೀವು ಕಾಂಗ್ರೆಸ್ ಮತ್ತು BJP ಅಂತ ನೋಡಿದಾಗ ಹ್ಯೂಜ್ ಡಿಫರೆನ್ಸ್ ಅನ್ನೋದು ವಿಸಿಬಲ್ ಇದ್ದಾಗ ನಿಮ್ಗೆ 2 ಡಿಫರೆನ್ಸ್ ತೋರಿಸಿದೆ ಮ್ಯಾಕ್ಸಿಮಮ್. ಹೌದು, 11-35, 25-50 ಇದೆರಡು. ಅಂದರೂ ಕೂಡ ಕೆಲವು ಅಧಿಕಾರಿಗಳು ಅಲ್ಲಿ ಇಲ್ಲಿ ಓಡಾಡಿ ಕ್ಷೇತ್ರಕ್ಕೆ ಫೈಟ್ ಮಾಡ್ತಾ ಇದ್ದೀನಿ. ಇವು ಬ್ರಿಡ್ಜಸ್ ತರೋದಾಗಲಿ, ಬೇರೆ ಬೇರೆ ರೋಡ್ ಹದಗೆಟ್ಟಿದ್ದು, ಕೆಲವು ಅನುದಾನಗಳು ಹೋರಾಟ ಮುಖಾಂತರ ತರ್ತಾ ಇದ್ದೀವಿ.